ಆ ಜಲಾಶಯದ ನೀರು ಹತ್ತಾರು ಗ್ರಾಮಗಳ ರೈತರಿಗೆ ಆಸರೆಯಾಗಿದೆ. ಆದರೆ ಕೊನೆ ಭಾಗದ ರೈತರಿಗೆ ಅದೇ ಕಾಲುವೆ ನೀರು ತಲುಪ್ತಾ ಇಲ್ಲ. ಕಾಲುವೆ ಪೂರ್ತಿ ಹೂಳು ತುಂಬಿ ಕೊನೆ ಭಾಗಕ್ಕೆ ನೀರು ತಲುಪ್ತಾನೇ ಇಲ್ಲ. ಆದರೆ ಕಾಲುವೆ ಹೂಳೆತ್ತುವ ನೆಪದಲ್ಲಿ ಅಧಿಕಾರಿಗಳು ಅನುದಾನವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಈ ಕುರಿತಾದಂತಹ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಹತ್ತಿಕುಣಿ ಜಲಾಶಯದ ಕೊನೆಯ ರೈತರಿಗೆ ಸಂಕಷ್ಟ. ಕಾಲುವೆ ಪೂರ್ತಿ ಹೂಳು ತುಂಬಿ ತಲುಪದ ನೀರು. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯ ಹತ್ತಾರು ಗ್ರಾಮಗಳ ರೈತರ ಜೀವನಾಡಿಯಾಗಿದೆ. ಆದರೆ ಕೆಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಜಲಾಶಯದ ಕೊನೆ ಭಾಗದ ರೈತರಿಗೆ ನೀರೇ ತಲುಪದಂತಾಗಿದೆ. ಹೂಳನ್ನ ಎತ್ತದ ಅಧಿಕಾರಿಗಳ ವಿರುದ್ಧ ರೈತರು ಇದೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ನೀರಿಗಾಗಿ ಕಾಲುವೆ ನಿರ್ಮಾಣಕ್ಕೆ ಬಂದಳ್ಳಿ, ಹೊಸಳ್ಳಿ, ಕಟಿಗೆ, ಶಹಾಪುರ ರೈತರು ಜಮೀನು ಕೊಟ್ಟಿದ್ದಾರೆ. ಅಲ್ಲದೆ ರೈತರ ಜಮೀನಿನಲ್ಲಿ ಕಾಲುವೆ ಹರಿದು ಹೋಗಿದೆ. ಆದರೆ ಪ್ರತಿ ವರ್ಷ ಕಾಲುವೆ ಹೂಳೆತ್ತದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದು ಕಾಲುವೆ ಪೂರ್ತಿಯಾಗಿ ಹೂಳು ತುಂಬಿದೆ. ಇದರಿಂದ ಕೊನೆ ಭಾಗದ ರೈತರಿಗೆ ನೀರೇ ಮುಟ್ಟುತ್ತಾ ಇಲ್ಲ. ಹೀಗಾಗಿ ರೈತರು ಹಿಂಗಾರು ಬೆಳೆ ಬೆಳೆಯಲಾಗದೆ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾನಲ್ ನೀರು ಬರ್ತಾ ಇಲ್ಲ. ಯಾಕೆ ಬರೋದಿಲ್ಲ ಕ್ಯಾನಲ್ ನೀರು? ಅಂದ್ರೆ ಕ್ಯಾನಲ್ ನೀರೇ ಬಿಡ್ತಾ ಇರಲ್ಲ. ಎಲ್ಲ ಹಾಳಾಗ್ಬಿಟ್ಟಿದೆ ಕ್ಯಾನಲ್. ಎಲ್ಲ ಜಾಲಿ ಬೆಳೆದ್ ಬಿಟ್ಟದ ಕ್ಯಾನಲ್ಕ. ಅಂದ್ರೆ ನಾವು ಯಾವಾಗ ಏನ ಬಂದ್ರೆ ನೀರ್ ಬಂದ್ರೆ ನಾವು ಶಂಗ ಬೆಳ್ಕಂತೀವಿ, ಏನಾದ್ರ ಬೆಳ್ಕಂತೀವಿ. ಯಾವ ನೀರೇ ಇಲ್ಲ ರೀ ನಮ್ಗೆ. ನೀರಿಲ್ಲಾರ್ದ ಕುಡಿಯಕ್ ನೀರಿಗೆ ಕಷ್ಟ ಆಗಿದೆ. ಇಲ್ಲಿ ಬೆಳೆ ಎಲ್ಲ ಒಣಕಂದ್ ಹೊಂಟಿದಾವ. ಪ್ರತಿ ವರ್ಷ ಕಾಲುವೆ ದುರಸ್ತಿಗೆ ಅಂತ ಪ್ರತ್ಯೇಕ ಅನುದಾನ ಬರುತ್ತದೆ. ಆದರೆ ಅಧಿಕಾರಿಗಳು ಅನುದಾನ ಬಳಕೆ ಮಾಡದೇ ಇದ್ದಿದ್ದರಿಂದ ಹೂಳು ತುಂಬಿ ರೈತರು ನೀರಿಲ್ಲದೆ ಬೆಳೆಯನ್ನ ಬೆಳೆಯದಂತಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನರೇಗಾ ಕಾರ್ಮಿಕರಿಂದ ಕೆಲಸವನ್ನ ಮಾಡಿಸಿದ್ದೇವೆ ಅಂತ ಹಣವನ್ನ ಲೂಟಿ ಮಾಡಿದ್ದಾರೆ. ಇದು ರೈತರ ಆಕ್ರೋಶ ಹೆಚ್ಚಾಗಲು ಕಾರಣವಾಗಿದೆ. ಕಾಲುವೆ ನಿರ್ಮಾಣ ಆದಾಗಿನಿಂದಲೂ ಹನಿ ನೀರು ಹರಿದಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಾಗೂ ರೈತರು ನಿಗಿನಿಗಿ ಕೆಂಡ ಕಾರ್ತಾ ಇದ್ದಾರೆ. ಒಟ್ಟಾರೆ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರು ಪರದಾಡುವಂತಾಗಿದೆ. ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಜರುಗಿಸಿ ರೈತರ ಜಮೀನಿಗೆ ನೀರು ಹರಿಸಬೇಕು ಅನ್ನೋದೇ ರೈತರ ಆಗ್ರಹ. ಆ ಜಲಾಶಯದ ನೀರು ಹತ್ತಾರು ಗ್ರಾಮಗಳ ರೈತರಿಗೆ ಆಸರೆಯಾಗಿದೆ. ಆದರೆ ಕೊನೆ ಭಾಗದ ರೈತರಿಗೆ ಅದೇ ಕಾಲುವೆ ನೀರು ತಲುಪ್ತಾ ಇಲ್ಲ. ಕಾಲುವೆ ಪೂರ್ತಿ ಹೂಳು ತುಂಬಿ ಕೊನೆ ಭಾಗಕ್ಕೆ ನೀರು ತಲುಪ್ತಾನೇ ಇಲ್ಲ. ಆದರೆ ಕಾಲುವೆ ಹೂಳೆತ್ತುವ ನೆಪದಲ್ಲಿ ಅಧಿಕಾರಿಗಳು ಅನುದಾನವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಈ ಕುರಿತಾದಂತಹ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಹತ್ತಿಕುಣಿ ಜಲಾಶಯದ ಕೊನೆಯ ರೈತರಿಗೆ ಸಂಕಷ್ಟ. ಕಾಲುವೆ ಪೂರ್ತಿ ಹೂಳು ತುಂಬಿ ತಲುಪದ ನೀರು. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯ ಹತ್ತಾರು ಗ್ರಾಮಗಳ ರೈತರ ಜೀವನಾಡಿಯಾಗಿದೆ. ಆದರೆ ಕೆಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಜಲಾಶಯದ ಕೊನೆ ಭಾಗದ ರೈತರಿಗೆ ನೀರೇ ತಲುಪದಂತಾಗಿದೆ. ಹೂಳನ್ನ ಎತ್ತದ ಅಧಿಕಾರಿಗಳ ವಿರುದ್ಧ ರೈತರು ಇದೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ನೀರಿಗಾಗಿ ಕಾಲುವೆ ನಿರ್ಮಾಣಕ್ಕೆ ಬಂದಳ್ಳಿ, ಹೊಸಳ್ಳಿ, ಕಟಿಗೆ, ಶಹಾಪುರ ರೈತರು ಜಮೀನು ಕೊಟ್ಟಿದ್ದಾರೆ. ಅಲ್ಲದೆ ರೈತರ ಜಮೀನಿನಲ್ಲಿ ಕಾಲುವೆ ಹರಿದು ಹೋಗಿದೆ. ಆದರೆ ಪ್ರತಿ ವರ್ಷ ಕಾಲುವೆ ಹೂಳೆತ್ತದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದು ಕಾಲುವೆ ಪೂರ್ತಿಯಾಗಿ ಹೂಳು ತುಂಬಿದೆ. ಇದರಿಂದ ಕೊನೆ ಭಾಗದ ರೈತರಿಗೆ ನೀರೇ ಮುಟ್ಟುತ್ತಾ ಇಲ್ಲ. ಹೀಗಾಗಿ ರೈತರು ಹಿಂಗಾರು ಬೆಳೆ ಬೆಳೆಯಲಾಗದೆ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾನಲ್ ನೀರು ಬರ್ತಾ ಇಲ್ಲ. ಯಾಕೆ ಬರೋದಿಲ್ಲ ಕ್ಯಾನಲ್ ನೀರು? ಅಂದ್ರೆ ಕ್ಯಾನಲ್ ನೀರೇ ಬಿಡ್ತಾ ಇರಲ್ಲ. ಎಲ್ಲ ಹಾಳಾಗ್ಬಿಟ್ಟಿದೆ ಕ್ಯಾನಲ್. ಎಲ್ಲ ಜಾಲಿ ಬೆಳೆದ್ ಬಿಟ್ಟದ ಕ್ಯಾನಲ್ಕ. ಅಂದ್ರೆ ನಾವು ಯಾವಾಗ ಏನ ಬಂದ್ರೆ ನೀರ್ ಬಂದ್ರೆ ನಾವು ಶಂಗ ಬೆಳ್ಕಂತೀವಿ, ಏನಾದ್ರ ಬೆಳ್ಕಂತೀವಿ. ಯಾವ ನೀರೇ ಇಲ್ಲ ರೀ ನಮ್ಗೆ. ನೀರಿಲ್ಲಾರ್ದ ಕುಡಿಯಕ್ ನೀರಿಗೆ ಕಷ್ಟ ಆಗಿದೆ. ಇಲ್ಲಿ ಬೆಳೆ ಎಲ್ಲ ಒಣಕಂದ್ ಹೊಂಟಿದಾವ. ಪ್ರತಿ ವರ್ಷ ಕಾಲುವೆ ದುರಸ್ತಿಗೆ ಅಂತ ಪ್ರತ್ಯೇಕ ಅನುದಾನ ಬರುತ್ತದೆ. ಆದರೆ ಅಧಿಕಾರಿಗಳು ಅನುದಾನ ಬಳಕೆ ಮಾಡದೇ ಇದ್ದಿದ್ದರಿಂದ ಹೂಳು ತುಂಬಿ ರೈತರು ನೀರಿಲ್ಲದೆ ಬೆಳೆಯನ್ನ ಬೆಳೆಯದಂತಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನರೇಗಾ ಕಾರ್ಮಿಕರಿಂದ ಕೆಲಸವನ್ನ ಮಾಡಿಸಿದ್ದೇವೆ ಅಂತ ಹಣವನ್ನ ಲೂಟಿ ಮಾಡಿದ್ದಾರೆ. ಇದು ರೈತರ ಆಕ್ರೋಶ ಹೆಚ್ಚಾಗಲು ಕಾರಣವಾಗಿದೆ. ಕಾಲುವೆ ನಿರ್ಮಾಣ ಆದಾಗಿನಿಂದಲೂ ಹನಿ ನೀರು ಹರಿದಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಾಗೂ ರೈತರು ನಿಗಿನಿಗಿ ಕೆಂಡ ಕಾರ್ತಾ ಇದ್ದಾರೆ. ಒಟ್ಟಾರೆ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರು ಪರದಾಡುವಂತಾಗಿದೆ. ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಜರುಗಿಸಿ ರೈತರ ಜಮೀನಿಗೆ ನೀರು ಹರಿಸಬೇಕು ಅನ್ನೋದೇ ರೈತರ ಆಗ್ರಹ. ಆ ಜಲಾಶಯದ ನೀರು ಹತ್ತಾರು ಗ್ರಾಮಗಳ ರೈತರಿಗೆ ಆಸರೆಯಾಗಿದೆ. ಆದರೆ ಕೊನೆ ಭಾಗದ ರೈತರಿಗೆ ಅದೇ ಕಾಲುವೆ ನೀರು ತಲುಪ್ತಾ ಇಲ್ಲ. ಕಾಲುವೆ ಪೂರ್ತಿ ಹೂಳು ತುಂಬಿ ಕೊನೆ ಭಾಗಕ್ಕೆ ನೀರು ತಲುಪ್ತಾನೇ ಇಲ್ಲ. ಆದರೆ ಕಾಲುವೆ ಹೂಳೆತ್ತುವ ನೆಪದಲ್ಲಿ ಅಧಿಕಾರಿಗಳು ಅನುದಾನವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಈ ಕುರಿತಾದಂತಹ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ.
ಹತ್ತಿಕುಣಿ ಜಲಾಶಯದ ಕೊನೆಯ ರೈತರಿಗೆ ಸಂಕಷ್ಟ. ಕಾಲುವೆ ಪೂರ್ತಿ ಹೂಳು ತುಂಬಿ ತಲುಪದ ನೀರು. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯ 10 ಗ್ರಾಮಗಳ ರೈತರ ಜೀವನಾಡಿಯಾಗಿದೆ. ಆದರೆ ಕೆಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಜಲಾಶಯದ ಕೊನೆ ಭಾಗದ ರೈತರಿಗೆ ನೀರೇ ತಲುಪದಂತಾಗಿದೆ. ಹೂಳನ್ನ ಎತ್ತದ ಅಧಿಕಾರಿಗಳ ವಿರುದ್ಧ ರೈತರು ಇದೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ನೀರಿಗಾಗಿ ಕಾಲುವೆ ನಿರ್ಮಾಣಕ್ಕೆ ಬಂದಳ್ಳಿ, ಹೊಸಳ್ಳಿ, ಕಟಿಗೆ, ಶಹಾಪುರ ರೈತರು ಜಮೀನು ಕೊಟ್ಟಿದ್ದಾರೆ. ಅಲ್ಲದೆ ರೈತರ ಜಮೀನಿನಲ್ಲಿ ಕಾಲುವೆ ಹರಿದು ಹೋಗಿದೆ. ಆದರೆ ಪ್ರತಿ ವರ್ಷ ಕಾಲುವೆ ಹೂಳೆತ್ತದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದು ಕಾಲುವೆ ಪೂರ್ತಿಯಾಗಿ ಹೂಳು ತುಂಬಿದೆ. ಇದರಿಂದ ಕೊನೆ ಭಾಗದ ರೈತರಿಗೆ ನೀರೇ ಮುಟ್ಟುತ್ತಾ ಇಲ್ಲ. ಹೀಗಾಗಿ ರೈತರು ಹಿಂಗಾರು ಬೆಳೆ ಬೆಳೆಯಲಾಗದೆ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾನಲ್ ನೀರು ಬರ್ತಾ ಇಲ್ಲ. ಯಾಕೆ ಬರತ್ತಿಲ್ಲ ಕೆನಾಲ್ ನೀರು? ಅಂದ್ರೆ ಕ್ಯಾನಲ್ ನೀರೇ ಬಿಡ್ತಾ ಇರಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ ಕ್ಯಾನಲ್. ಎಲ್ಲ ಜಾಲಿ ಬೆಳೆದ್ ಬಿಟ್ಟದ ಕ್ಯಾನಲ್ಕ. ಅಂದ್ರೆ ನಾವು ಯಾವಾಗ ಏನ ಬಂದ್ರೆ ನೀರ್ ಬಂದ್ರೆ ನಾವು ಶೇಂಗಾ ಬೆಳ್ಕಂತೀವಿ, ಏನಾದ್ರ ಬೆಳ್ಕಂತೀವಿ. ಯಾವಾಗ ನೀರೇ ಇಲ್ಲ ರೀ ನಮ್ಗೆ. ನೀರಿಲ್ಲಾರ್ದ ಕುಡಿಯಕ್ ನೀರಿಗೆ ಕಷ್ಟ ಆಗಿದೆ ಇಲ್ಲಿ. ಬೆಳೆ ಎಲ್ಲ ಒಣಕಂದ್ ಹೊಂಟಿದಾವ. ಪ್ರತಿ ವರ್ಷ ಕಾಲುವೆ ದುರಸ್ತಿಗೆ ಅಂತ ಪ್ರತ್ಯೇಕ ಅನುದಾನ ಬರುತ್ತದೆ. ಆದರೆ ಅಧಿಕಾರಿಗಳು ಅನುದಾನ ಬಳಕೆ ಮಾಡದೇ ಇದ್ದಿದ್ದರಿಂದ ಹೂಳು ತುಂಬಿ ರೈತರು ನೀರಿಲ್ಲದೆ ಬೆಳೆಯನ್ನ ಬೆಳೆಯದಂತಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನರೇಗಾ ಕಾರ್ಮಿಕರಿಂದ ಕೆಲಸವನ್ನ ಮಾಡಿಸಿದ್ದೇವೆ ಅಂತ ಹಣವನ್ನ ಲೂಟಿ ಮಾಡಿದ್ದಾರೆ. ಇದು ರೈತರ ಆಕ್ರೋಶ ಹೆಚ್ಚಾಗಲು ಕಾರಣವಾಗಿದೆ. ಕಾಲುವೆ ನಿರ್ಮಾಣ ಆದಾಗಿನಿಂದಲೂ ಹನಿ ನೀರು ಹರಿದಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಾಗೂ ರೈತರು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಒಟ್ಟಾರೆ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರು ಪರದಾಡುವಂತಾಗಿದೆ. ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಜರುಗಿಸಿ ರೈತರ ಜಮೀನಿಗೆ ನೀರು ಹರಿಸಬೇಕು ಅನ್ನೋದೇ ರೈತರ ಆಗ್ರಹ. ಆ ಜಲಾಶಯದ ನೀರು 10 ಗ್ರಾಮಗಳ ರೈತರಿಗೆ ಆಸರೆಯಾಗಿದೆ. ಆದರೆ ಕೊನೆ ಭಾಗದ ರೈತರಿಗೆ ಅದೇ ಕಾಲುವೆ ನೀರು ತಲುಪ್ತಾ ಇಲ್ಲ. ಕಾಲುವೆ ಪೂರ್ತಿ ಹೂಳು ತುಂಬಿ ಕೊನೆ ಭಾಗಕ್ಕೆ ನೀರು ತಲುಪ್ತಾನೇ ಇಲ್ಲ. ಆದರೆ ಕಾಲುವೆ ಹೂಳೆತ್ತುವ ನೆಪದಲ್ಲಿ ಅಧಿಕಾರಿಗಳು ಅನುದಾನವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಈ ಕುರಿತಾದಂತಹ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಹತ್ತಿಕುಣಿ ಜಲಾಶಯದ ಕೊನೆಯ ರೈತರಿಗೆ ಸಂಕಷ್ಟ. ಕಾಲುವೆ ಪೂರ್ತಿ ಹೂಳು ತುಂಬಿ ತಲುಪದ ನೀರು. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯ 10 ಗ್ರಾಮಗಳ ರೈತರ ಜೀವನಾಡಿಯಾಗಿದೆ. ಆದರೆ ಕೆಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಜಲಾಶಯದ ಕೊನೆ ಭಾಗದ ರೈತರಿಗೆ ನೀರೇ ತಲುಪದಂತಾಗಿದೆ. ಹೂಳನ್ನ ಎತ್ತದ ಅಧಿಕಾರಿಗಳ ವಿರುದ್ಧ ರೈತರು ಇದೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ನೀರಿಗಾಗಿ ಕಾಲುವೆ ನಿರ್ಮಾಣಕ್ಕೆ ಬಂದಳ್ಳಿ, ಹೊಸಳ್ಳಿ, ಕಟಿಗೆ, ಶಹಾಪುರ ರೈತರು ಜಮೀನು ಕೊಟ್ಟಿದ್ದಾರೆ. ಅಲ್ಲದೆ ರೈತರ ಜಮೀನಿನಲ್ಲಿ ಕಾಲುವೆ ಹರಿದು ಹೋಗಿದೆ. ಆದರೆ ಪ್ರತಿ ವರ್ಷ ಕಾಲುವೆ ಹೂಳೆತ್ತದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದು ಕಾಲುವೆ ಪೂರ್ತಿಯಾಗಿ ಹೂಳು ತುಂಬಿದೆ. ಇದರಿಂದ ಕೊನೆ ಭಾಗದ ರೈತರಿಗೆ ನೀರೇ ಮುಟ್ಟುತ್ತಾ ಇಲ್ಲ. ಹೀಗಾಗಿ ರೈತರು ಹಿಂಗಾರು ಬೆಳೆ ಬೆಳೆಯಲಾಗದೆ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾನಲ್ ನೀರು ಬರ್ತಾ ಇಲ್ಲ. ಯಾಕೆ ಬರತ್ತಿಲ್ಲ ಕೆನಾಲ್ ನೀರು? ಅಂದ್ರೆ ಕ್ಯಾನಲ್ ನೀರೇ ಬಿಡ್ತಾ ಇರಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ ಕ್ಯಾನಲ್. ಎಲ್ಲ ಜಾಲಿ ಬೆಳೆದ್ ಬಿಟ್ಟದ ಕ್ಯಾನಲ್ಕ. ಅಂದ್ರೆ ನಾವು ಯಾವಾಗ ಏನ ಬಂದ್ರೆ ನೀರ್ ಬಂದ್ರೆ ನಾವು ಶೇಂಗಾ ಬೆಳ್ಕಂತೀವಿ, ಏನಾದ್ರ ಬೆಳ್ಕಂತೀವಿ. ಯಾವಾಗ ನೀರೇ ಇಲ್ಲ ರೀ ನಮ್ಗೆ. ನೀರಿಲ್ಲಾರ್ದ ಕುಡಿಯಕ್ ನೀರಿಗೆ ಕಷ್ಟ ಆಗಿದೆ ಇಲ್ಲಿ. ಬೆಳೆ ಎಲ್ಲ ಒಣಕಂದ್ ಹೊಂಟಿದಾವ. ಪ್ರತಿ ವರ್ಷ ಕಾಲುವೆ ದುರಸ್ತಿಗೆ ಅಂತ ಪ್ರತ್ಯೇಕ ಅನುದಾನ ಬರುತ್ತದೆ. ಆದರೆ ಅಧಿಕಾರಿಗಳು ಅನುದಾನ ಬಳಕೆ ಮಾಡದೇ ಇದ್ದಿದ್ದರಿಂದ ಹೂಳು ತುಂಬಿ ರೈತರು ನೀರಿಲ್ಲದೆ ಬೆಳೆಯನ್ನ ಬೆಳೆಯದಂತಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನರೇಗಾ ಕಾರ್ಮಿಕರಿಂದ ಕೆಲಸವನ್ನ ಮಾಡಿಸಿದ್ದೇವೆ ಅಂತ ಹಣವನ್ನ ಲೂಟಿ ಮಾಡಿದ್ದಾರೆ. ಇದು ರೈತರ ಆಕ್ರೋಶ ಹೆಚ್ಚಾಗಲು ಕಾರಣವಾಗಿದೆ. ಕಾಲುವೆ ನಿರ್ಮಾಣ ಆದಾಗಿನಿಂದಲೂ ಹನಿ ನೀರು ಹರಿದಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಾಗೂ ರೈತರು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಒಟ್ಟಾರೆ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರೈತರು ಪರದಾಡುವಂತಾಗಿದೆ. ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಜರುಗಿಸಿ ರೈತರ ಜಮೀನಿಗೆ ನೀರು ಹರಿಸಬೇಕು ಅನ್ನೋದೇ ರೈತರ ಆಗ್ರಹ.